ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಡುಗೆ ಅರಮನೆ. ನಾನು ಮಾತಾಡೋದು ಮಂಗಳ. ಇವತ್ತೊಂದು ತರಕಾರಿ ಪಲಾವ್ ತೋರಿಸೋಣ ಅಂತ ಬಂದಿದ್ದೀನಿ. ಅವರೆಕಾಯಿ ಇವಾಗ ಸೀಸನ್ನು, ಅದಕ್ಕೆ ಅವರೆಕಾಯಿ ಪಲಾವ್ ಮಾಡೋಣ ಅಂತ. ಅದಕ್ಕೆ ಅವರೆಕಾಯಿ ತೊಗೊಂಡಿದ್ದೀನಿ. ಒಂದು 1/4 kg ಅಷ್ಟು ಅವರೆಕಾಯಿ ಇದೆ. ದಪ್ಪ ಮೆಣಸಿನ್ಕಾಯಿ ಒಂದೆರಡು, ಗೆಡ್ಡೆಕೋಸು ಒಂದೆರಡು, ಕ್ಯಾರೆಟ್ ಒಂದೆರಡು, ಬೀನ್ಸ್ ಒಂದು 150 ಗ್ರಾಮ್ ಅಷ್ಟಿದೆ. ಇದು ಬೆಳ್ಳುಳ್ಳಿ ಒಂದೂವರೆ ಗೆಡ್ಡೆ ಅಷ್ಟಿದೆ. ಇದು ಶುಂಠಿ 1 ಇಂಚಷ್ಟೈತೆ. ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಒಂದೇ ಎರಡು ಅನಾನಸ್ ಹೂವು, ಒಂದು ಮರಾಠಿ ಮೊಗ್ಗು. ಇದು ರುಬ್ಬೋದಕ್ಕೆ. ಇದನ್ನು ರುಬ್ಕೊತೀನಿ. ಪುದೀನ, ಕೊತ್ತಂಬರಿ, ಟೊಮೆಟೊನು ಪ್ಯೂರಿ, ಅದು ಸಪ್ರೇಟಾಗಿ ಪ್ಯೂರಿ ಮಾಡಿ ಇಟ್ಕೊತೀನಿ. ಆಮೇಲೆ ಒಗ್ಗರಣೆಗೆ ಒಂದು 4 ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಪುದೀನ, ಕೊತ್ತಂಬರಿ. ಇದಕ್ಕೆ ಸ್ಪೈಸಿ ಐಟಮ್ ಇದೆ. ಒಂದು ಕಲ್ಲುವ್ವ, ಮರಾಠಿ ಮೊಗ್ಗು, ಏಲಕ್ಕಿ, ಅನಾನಸ್ ಹೂವು, ಪಲಾವ್ ಎಲೆ, ಇಷ್ಟು ಇದೆ. ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ಸೋಂಪು ಹಂಗೆ ಹಾಕಿದ್ರೆ ಬಾಯಿಗೆ ಸಿಗುತ್ತೆ ಅಂದ್ಬಿಟ್ಟು ಸೋಂಪನ್ನ ಪುಡಿ ಮಾಡಿಕ್ಕಿದ್ದೀನಿ. ಇದು ಸ್ಪೈಸಿ ಐಟಮ್ ಎಲ್ಲ ಹಾಕ್ತೀನಿ. ಹಾಕ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಹಾಕ್ತೀನಿ. ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಂಗೆ ಉಂಡೆಗೆ ಹಾಕೋಣ. ಈರುಳ್ಳಿ ಹಾಕ್ತಾಯಿದ್ದೀನಿ. ರುಬ್ಬಕ್ಕೆ ಒಂದು ಸ್ವಲ್ಪ ಒಂದೇ ಒಂದು ಚಿಕ್ಕ ಈರುಳ್ಳಿ ಹಾಕ್ಕೊಳ್ಳೋಣ ರುಬ್ಬೋದಕ್ಕೆ. ಶುಂಠಿ ಹಾಕ್ಕೊತೀನಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಹಾಕ್ಕೊತೀನಿ. ಆಮೇಲೆ ಪುದೀನ, ಕೊತ್ತಂಬರಿ. ದಂಟು ಸಮೇತ ಹಾಕ್ಕೊಳ್ಳಿ, ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ಇದೆಲ್ಲ ರುಬ್ಕೊಂಡು ಬಂದ್ಬಿಡೋಣ. ಅಷ್ಟರಲ್ಲಿ ಇದು ಫ್ರೈ ಆಗ್ತಿದೆ. ತರಕಾರಿ ಹಾಕಿರ್ತೀನಿ ಇದಕ್ಕೆ. ತರಕಾರಿಗಳೆಲ್ಲ ಹಾಕ್ತಾಯಿದ್ದೀನಿ. ಇದು ಬಾಯ್ಲ್ ಆಗೋಷ್ಟರಲ್ಲಿ ಮಸಾಲೆ ರುಬ್ಕೊಂಡ್ಬಂದ್ಬಿಡ್ತೀನಿ. ತರಕಾರಿಗೆ ಅಷ್ಟು ಉಪ್ಪು ಹಾಕ್ತಿರೋಣ. ಇದು ಮಸಾಲೆ ರುಬ್ಬಿದ್ದೀನಿ. ಇದನ್ನು ಇದಕ್ಕೆ ಪಲಾವ್ಗೆ ಆ್ಯಡ್ ಮಾಡೋಣ. ನಮ್ಮ ಮನೇಲಿ ಸಿಂಚು ನಾಯಿ ಮರಿ ಇದೆ ನೋಡಿ ಹೆಂಗಿದೆ. ಇದನ್ನು ತಿರುಗಿಸ್ಕೊಡೋಣ. ಟೊಮೆಟೊ ಒಂದು ಪ್ಯೂರಿ ಮಾಡ್ತೀನಿ. ಇದು ಹಾಕ್ತಾ ಇರಲಿ. ಟೊಮೆಟೊ ಪ್ಯೂರಿ ಮಾಡಿದ್ದೀನಿ, ಹಾಕ್ಬಿಡ್ತೀನಿ. ಈಗ ಪುಡಿ ಹಾಕೋಣ. ಒಂದು 3/4 ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಒಂದು 1/4 ಸ್ಪೂನ್ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೀರು ಹಾಕ್ತಾಯಿದ್ದೀನಿ. 2 ಪಾವ್ಗೆ 1-2 ಗ್ಲಾಸ್ ಅಳತೆ ಹಂಗೆ. ಕುದೀತಾ ಇದೆ. ಈಗ ಅಕ್ಕಿನ ನೆನೆಸಿದ್ದೆ, 2.5 ಪಾವ್ ಅಕ್ಕಿ, ಅದನ್ನೀಗ ಹಾಕ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ನೀವು ನೋಡ್ಕೊಂಡು ಹಾಕಿ ಉಪ್ಪು.
ಆಮೇಲೆ ಪುದೀನ ಕೊತ್ತಂಬರಿ ಸ್ವಲ್ಪ ಮೇಲ್ಗಡೆ ಹಾಕ್ಬಿಡೋಣ. ಒಂದು ಸತಿ ತಿರುಗಿಸ್ಬಿಟ್ಟು ಕೊಟ್ಬಿಡ್ರಿ. ಕುದೀತಿರಲಿ ಇದು. ಮೊಸರು ಹಾಕೊಳ್ಳಂಗಿದ್ರು ಹಾಕ್ಕೊಡ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಇದೊಂಚೂರು ಕುದಿ ಬಂದು ಸ್ವಲ್ಪ ದಮ್ ಬಂದಾಗ 1-2 ಸ್ಪೂನ್ ತುಪ್ಪ ಬಿಡಬೇಕು. ನಾನು ತೋರಿಸ್ತೀನಿ ಅಲ್ಲಿವರೆಗೂ. ಇವಾಗ ದಮ್ಮಿಗೆ ಬಂದಿದೆ, 1-2 ಸ್ಪೂನ್ ತುಪ್ಪ ಹಾಕ್ತೀನಿ. ದಮ್ ಆದಮೇಲೆ ತಟ್ಟೆಗೆ ಸರ್ವ್ ಮಾಡ್ತೀನಿ. ಬನ್ನಿ ಎಲ್ಲರೂ ತಿನ್ನೋಣ. ಪಲಾವ್, ಬಿಸಿ ಬಿಸಿ ಪಲಾವ್, ತರಕಾರಿ ಪಲಾವ್. ಪಲಾವ್ ತುಂಬ ಚೆನ್ನಾಗಿ ಬಂದೈತೆ. ನೀವು ಒಂದು ಸತಿ ಮನೇಲಿ ಹಿಂಗೆ ಮಾಡಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ತರಕಾರಿ ಪಲಾವು, ಮೊಸರು ಬಜ್ಜಿ ರೆಡಿಯಾಗಿದೆ. ಬನ್ನಿ ಎಲ್ಲ ಟೇಸ್ಟ್ ಮಾಡೋಣ. ಚೆನ್ನಾಗಿ ಬಂದಿದೆ ಪಲಾವು. ನೀವು ಮನೇಲಿ ಇದೇ ಥರ ಮಾಡಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ. ಮತ್ತು ನೀವೇನು ಅಡುಗೆ ಹೇಳ್ತಿರೋ ಅದನ್ನು ನಾನು ಮಾಡಿ ಮತ್ತೆ ವೀಡಿಯೋಸ್ಗೆ ಹಾಕ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.